ಮಂಜುನಾಥ ಸ್ವಾಮಿಯಲ್ಲಿ ಶರಣಾಗಿ ಈ ಒಂದು ದೊಡ್ಡ ಸಾಧನೆಯ ಶಕ್ತಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅವರ ಕುಟುಂಬವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ಬದಲಾವಣೆಯನ್ನು ತರಬೇಕಂತ ಹೊರಟಿರ್ತಕ್ಕಂಥವ್ರು ವೀರೇಂದ್ರ ಹೆಗ್ಗಡೆ ಅವರು. ಎಲ್ಲ ಹಂತದಲ್ಲಿ ಸ್ವಯಂ ಉದ್ಯೋಗದಿಂದ ಹಿಡಿದು, ಕೃಷಿಯಿಂದ ಹಿಡಿದು, ವಿದ್ಯಾಭ್ಯಾಸದಿಂದ ಹಿಡಿದು, ಕೈಗಾರಿಕೆಯಿಂದ ಹಿಡಿದು ಎಲ್ಲ ಹಂತಗಳಲ್ಲಿ ಏನು ಬದಲಾವಣೆಯನ್ನು ತರ್ಬೋದು, ನಮ್ಮ ಜನಗಳನ್ನು ಸೋಮಾರಿತನದಿಂದ ಎದುರಿಸಿ ಒಂದು ಕಾಯಕಲ್ಪವನ್ನು ತರ್ಬೋದು ಅನ್ನೋ ಒಂದು ಬೃಹದಾಕಾರವಾದ ಯೋಜನೆಯನ್ನು ಮಾಡಿ ಇಡೀ ರಾಜ್ಯಕ್ಕೆ ಲಕ್ಷಾಂತರ ಜನ ಅವರ ಸ್ವಯಂ ಸೇವಕರನ್ನು ಸಂಸ್ಥೆಯಿಂದ ಕೊಟ್ಟು ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರತಕ್ಕಂಥದ್ದು ಈ ಭಾಗದ ಸನಾತನ ಹಿಂದೂ ಧರ್ಮದ ಅದೃಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಅವ್ರು ಮಾಡಿದ ಧರ್ಮ ಕೆಲಸಗಳು, ಅವರು ಮಾಡಿದ ಒಂದು ಬದಲಾವಣೆ, ಸನಾತನ ಧರ್ಮ ಸಂಪೂರ್ಣವಾಗಿ ಹೆಗ್ಗಡೆಯವರ ಪರವಾಗಿದೆ, ಅಲ್ಲಿ ಯಾವ ಅನ್ಯಾಯ ನಡೆದಿಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ. ಇಡೀ ರಾಜ್ಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಪೂಜ್ಯರಿಗೆ ಬೆಂಬಲವಾಗಿ ಈ ಸನಾತನ ಧರ್ಮ, ಹಿಂದೂ ಸಮಾಜ ಅವ್ರಿಗೆ ನಿಂತಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಅದರ ಮಧ್ಯದಲ್ಲೂ ಕೂಡ ಎಂದೂ ಧೃತಿಗೆಡದೆ, ಹಿಂದೆ ಹೋಗದೆ, ಧರ್ಮವನ್ನು, ನ್ಯಾಯವನ್ನು, ಪರಮಾತ್ಮನನ್ನು ನಂಬಿ ಅವರ ಕಾಯಕವನ್ನು ಮಾಡ್ತಾ ಇವತ್ತು ಹಳ್ಳಿಗೆ, ಹಳ್ಳಿಯ ಕಡೆಯ ಮನೆಯವರೆಗೆ, ಕಟ್ಟ ಕಡೆಯ ವ್ಯಕ್ತಿತ್ವದ ಬಗ್ಗೆ, ಅವನು ಕುಡುಕನನ್ನು ಸರಿ ಮಾಡುವ ಹಂತಕ್ಕೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಬದಲಾವಣೆ ಮಾಡಬೇಕಂತೇಳಿ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಗ್ರಾಮಾಂತರ ಪ್ರದೇಶಕ್ಕೆ ತಂದು ಇವತ್ತು ಒಳ್ಳೆಯ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂಘ ಬಂದ ಮೇಲೆ ಮಹಿಳೆಯರ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆಂದರೆ ಮಹಿಳೆಯರಿಗೆ ಸಾಲ ಸಿಗುತ್ತಲ್ವಾ, ಹಾಗಾಗಿ ಮನೆಯಲ್ಲಿ ಪುರುಷ ಸಮುದಾಯ ಮಹಿಳೆಯರಿಗೆ ಹೆಚ್ಚು ಸ್ಥಾನಮಾನವನ್ನು ಕೊಟ್ಕೊಂಡು ಅವ್ರ ಮುಖಾಂತರ ಸಾಲ ಮಾಡಿಸುವಂಥ ಸ್ಥಿತಿ ಇವತ್ತು ನಮ್ಮ ಪುರುಷ ಸಮಾಜಕ್ಕೆ ಬಂದಿದೆ. ಇವತ್ತು ಈ ಮಹಿಳಾ ಸಬಲೀಕರಣದ ಅಡಿಯಲ್ಲಿ ಹಲವಾರು ಯೋಜನೆಗಳ ಜೊತೆಗೆ ನಮ್ಮ ದುರಭ್ಯಾಸವನ್ನು ಬಿಡಿಸಲಿಕ್ಕೆ ಒಂದು ಮಧ್ಯದರ್ಶನ ಶಿಬಿರ, ಕಳೆದ ಬಾರಿಯ ಶಿಬಿರದ ಜವಾಬ್ದಾರಿ ನಾನು ಹೊಂದಿದ್ದೆ. ಶಿಬಿರಾಧಿಕಾರಿಯಾಗಿ ನನಗೆ ಒಳ್ಳೆಯ ಅನುಭವ ಬಂತು. ಅದಾದಮೇಲೆ ಫಲಾನುಭವಿಗಳಿಗೆ ಪ್ರತಿ 15 ದಿವಸ, ತಿಂಗಳಿಗೆ ಒಂದ್ಸತಿ ಸಭೆಗಳನ್ನು ಮಾಡ್ತಾ ಇದ್ವಿ, ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ನಾನು ಕೂಡ ಒಂದು 15 ಗ್ರಾಮಗಳಿಗೆ ಅವ್ರ ಜೊತೆಗೆ ಹೋಗಿ ಊಟ ಮಾಡಿದೆ. ಮುಂದಿನ ಮುರಳಿ ಮನೆ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಅವ್ರ ಮನೇಲಿ ಊಟ ಮಾಡ್ಕೊಂಡು ಅವರೆಲ್ಲರ ಜೊತೆ ಮಾಡ್ಕೊಂಬಂದ್ವಿ. ನಿಜವಾಗ್ಲೂ ನಮಗೇನಾದರೂ ಸಾಮಾಜಿಕ ಕಳಕಳಿ ಇದೆ, ನನಗೆ ಸಮಾಜದ ಮೇಲೆ ಜವಾಬ್ದಾರಿ ಇದೆ ಅನ್ನೋದಾಗಿದ್ದರೆ ನಾವು ಅದ್ರ ಜೊತೆಲಿ ಬೆಳಿತೀವಿ, ಅದ್ರ ಜೊತೆಲಿ ನಾವು ಇರ್ತೀವಿ. ಯಾವತ್ತೂ ಕೂಡ ಒಂದು ವ್ಯಕ್ತಿತ್ವದ ಬದಲಾವಣೆಗೆ ಎಲ್ಲರ ಸಹಕಾರ ಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾರು ಫಲಾನುಭವಿ ಇರ್ತಾನೆ ಅವನಿಗೆ ಮಾನಸಿಕವಾದ ಸಿದ್ಧತೆ ಬೇಕು. ನಾನು ಮಾಡ್ತಾ ಇರ್ತಕ್ಕಂಥ ತಪ್ಪು, ನನ್ನ ಕುಟುಂಬಕ್ಕೆ ಅನ್ಯಾಯ ಮಾಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ನಾನು ಕಷ್ಟಪಟ್ಟ ಹಣವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ, ಇದಷ್ಟು ಉಳಿಬೇಕು, ನನ್ನ ಕುಟುಂಬ ಒಂದು ವ್ಯವಸ್ಥಿತವಾದ ಕುಟುಂಬ ಆಗಬೇಕು ಅನ್ನೋಂಥ ಒಂದು ಚಿಂತನೆ ಪ್ರತಿಯೊಬ್ಬರಿಗೆ ಬೇಕು. ಅದಕ್ಕೆ ಈಗ ನಮ್ಮ ತಿಮ್ಮಣ್ಣ ಸರ್ ಅಂತ ಅವರು ಅಷ್ಟು ಸ್ಪೀಡಾಗಿ ನಾವೇನಾರ ಹೋದರೆ ಇದು ಬಂಗಾರ ಆಗ್ಬಿಡುತ್ತೆ ಈ ಸಮಾಜ. ನಾವೆಲ್ಲ ಮರೆತು ಮನೇಲಿದ್ದೀವಿ. ಏನು ಮಾಡಿದ್ದೀವಿ ನಾವು ಈ ಸಮಾಜಕ್ಕೆ? ಯಾರೋ ಒಬ್ಬರು ಕುಡುಕ ಬರ್ತಾ ಇದ್ದೀನಿ ಅಂದರೆ ಪಕ್ಕದಲ್ಲಿ ಹೋಗ್ದು ಬಿಟ್ಟರೆ ನೀನು ಮಾಡ್ತಿರೋ ತಪ್ಪು ಅಂತ ಯಾರು ಹೇಳ್ತೀವಿ? ಪ್ರತಿಯೊಬ್ಬರು ಏನದು ಪಾನ್ಪರ, ಎಲ್ಲರ ನೋಡಿ, ಎಲ್ಲರ ಬಾಯಲ್ಲಿ ಪಾನ್ಪರ, ಎಲ್ಲರ ಬಾಯಲ್ಲಿ ಹೊಗೆ ಸೊಪ್ಪು, ಎಲ್ಲರ ಬಾಯಲ್ಲಿ ಸಾಯಂಕಾಲ ಆಗ್ತದಿಗೆ ಎಲ್ಲರೂ ಎಣ್ಣೆ. 50% ಜನನ ಇವತ್ತು ಎಣ್ಣೆ ಹಾಕೋದಂತ ನಾನು ನೋಡ್ತೀನಿ. ನಾವೆಲ್ಲರೂ ರಾತ್ರಿ ಅಂಗಡಿಗೆ ಹೊರಗಿನ ಊರಿಗೆ ಹೋದಾಗ ನೋಡ್ರಿ, 5 ಕ್ಲಾಸಿಗೆ ರಪ್ಪಂತ ಕಾರ್ ನಿಲ್ಸ್ಬಿಟ್ಟು 90 ಹಾಕೊಂಡು ನೋಡೋದು ನಾನು ನೋಡಿದ್ದೀನಿ. ಇಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಅದನ್ನೇನಾದರೂ ಅಳಿಸ್ಬೇಕು ಅಂದರೆ ಪ್ರತಿಯೊಬ್ಬರೂ ಕೂಡ ಅದರ ಮೇಲೆ ಒಂದು ವಿಶೇಷವಾದ ಆಸಕ್ತಿಯನ್ನು ಇಡಬೇಕು. ಆ ವರ್ಜನ ಶಿಬಿರ ಯಶಸ್ವಿ ಆಗಬೇಕು. ಆ ಶಿಬಿರಕ್ಕೆ ಕೈಲಾದ ಸಹಕಾರವನ್ನು ಕೊಡಬೇಕು. ನಾವೇನು ಕೊಟ್ಟರು ಕೂಡ ಅದೇನು ಭಾರಿ ಆಗಲ್ಲ, ಏನನ್ನು ಬೇಕಾದರೂ ಕೊಡ್ಬೋದು. ಹಾಗಾಗಿ ನಾವು ಕೂಡ ಕೈ ಜೋಡಿಸ್ತೇವೆ. ಅಧ್ಯಕ್ಷರು ಸಕ್ರಿಯವಾಗಿ 10 ದಿನ, ದಯಾನಂದ್ ಅವರು 10 ದಿನ ಸಕ್ರಿಯವಾಗಿ ಅಲ್ಲಿ ಇರಬೇಕಾಗ್ತದೆ. ಬೆಳಗ್ಗೆ ಬಂದು ಭಟ್ರು ಕೆಲಸ ಮಾಡೋ ಮುಂಚೆನೇ ನಾವು ಅಲ್ಲಿ ಇರಬೇಕಾಗುತ್ತೆ. ಅಲ್ಲಿಂದಲೂ ಒಳ್ಳೆ ಊಟ ಕೊಡಬೇಕಾಗುತ್ತೆ. ಅವ್ರಿಗೆ ಒಳ್ಳೆ ಹಾಸ್ಪಿಟಾಲಿಟಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಳ್ಳೆ ಪರಿಸರವನ್ನು ಅವ್ರಿಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅವ್ರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಡಬೇಕಾಗುತ್ತೆ. ಅಲ್ಲಿ ಇರ್ತಾರೆ, ನನ್ನ ಮಕ್ಕಳು ತಕ್ಕಂಬಂದು ನನ್ನ ಕೊಳೆ ಹಾಕಿರುವಂಥವ್ರನ್ನ ಅದನ್ನು ಕೂಡ ತಡ್ಕೋಬೇಕು. ವಸ್ತುನೂ ಕೂಡ ನಮ್ಮದೊಂದು ಸಾಮಾಜಿಕವಾದ ಜವಾಬ್ದಾರಿ ನಮಗಿದೆ. ಈ ಕಾರ್ಯಕ್ರಮ ಮತ್ತೊಮ್ಮೆ ಕ್ರಿಯಾದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನನಗೆ ಹೆಮ್ಮೆಯ ವಿಚಾರ. ಧರ್ಮಸ್ಥಳ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸ್ವಯಂ ಸೇವಕರಿಗೆ ನನ್ನ ಆಭಾರಿಯಾಗ್ತಾ ಈ ಕಾರ್ಯಕ್ರಮ ಯಶಸ್ವಿ